ಸರ್ವ ದಾರ್ಶನಿಕರ ಜಯಂತಿಯನ್ನ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದೇ ಮೊದಲ ಬಾರಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಡೆಸುತ್ತಿರುವುದು ಇತಿಹಾಸ. ನವೆಂಬರ್ 26ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣ ಸರ್ವ ದಾರ್ಶನಿಕರ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ದೇಶಕ್ಕೆ ಮಾದರಿಯಾಗಲಿದೆ ಎಂದು ಶಾಸಕ ಸುರೇಶ್ ಬಾಬು ತಿಳಿಸಿದ್ರು. ಚಿಕ್ಕನಾಯಕನಹಳ್ಳಿಯ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಂದು ವರ್ಷದಲ್ಲಿ 50 ಜಯಂತಿಗಳಿವೆ. ಅದರಲ್ಲಿ 34 ಜಯಂತಿಗಳು ಹಲವು ಸಮುದಾಯಕ್ಕೆ ಸೇರಿದ ಜಯಂತಿಗಳಾಗಿವೆ. ಕೆಲವು ತಿಂಗಳುಗಳಿಂದ ಎಲ್ಲಾ ಸಮುದಾಯದವರು ಚರ್ಚಿಸಿ ಎಲ್ಲರೂ ಒಗ್ಗೂಡಿ ಒಂದೇ ಕಡೆ ಜಯಂತಿ ಆಚರಿಸಲು ಸಮ್ಮತಿಸಿರುವುದರಿಂದ ನವೆಂಬರ್ 26ರಂದು ತಾಲೂಕಿನಲ್ಲಿ ಸರ್ವ ದಾರ್ಶನಿಕರ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಯಾವುದೇ ಜಾತಿ ಭೇದವಿಲ್ಲದೆ ಸರ್ವ ಜನಾಂಗದ ಕಾರ್ಯಕ್ರಮವಾಗಲಿದೆ. ಸಂವಿಧಾನ ಸಮರ್ಪಣಾ ದಿನದಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಸಂವಿಧಾನಕ್ಕೆ ನಾವು ನೀಡುತ್ತಿರುವ ಗೌರವ ಎಂದು ಹೇಳಿದ ಶಾಸಕ ಸುರೇಶ್ ಬಾಬು ಅವರು ಕಾರ್ಯಕ್ರಮದ ರೂಪುರೇಷೆಗಳನ್ನ ಸಹ ವಿವರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪುರಂದರ್, ಬಿಇಒ ಕಾಂತರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿನಲ್ಲಿ ವಿಶೇಷವಾಗಿ ಇಡೀ ರಾಜ್ಯ ದೇಶದಲ್ಲಿ ಈ ಕಾರ್ಯಕ್ರಮ ಆಗಿದ್ದಂಥದ್ದು ಒಂದು ಆಲೋಚನೆಯಲ್ಲಿ ಇಲ್ಲಿ ಎಲ್ಲ ಸಮಾಜದವರು ಪಕ್ಷದವರು ಕೂತ್ಕೊಂಡು ಚರ್ಚೆ ಮಾಡಿ ಸುಮಾರು ತಿಂಗಳುಗಳಿಂದ ಹಲವಾರು ತಿಂಗಳುಗಳಿಂದ ಒಂದು ವಿನೂತನವಾದಂಥ ಕಾರ್ಯಕ್ರಮ ಮಾಡಬೇಕು, ಎಲ್ಲ ದಾರ್ಶನಿಕರ ಜಯಂತಿಗಳನ್ನು ಕೂಡ ಒಟ್ಟಾಗಿ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿದ್ವಿ. ಯಾಕೆ ಆ ಉದ್ದೇಶ ಬಂತು ನಮಗೆಲ್ಲರಿಗೂ ಅಂದರೆ, ಇವತ್ತು ಜಯಂತಿಗಳಿಗೆ ಎಲ್ಲೋ ಒಂದು ಕಡೆ ನಾವು ಜಾತಿಗೆ ಸೀಮಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ, ಮತ್ತು ಜಾತಿಯವರು ಕೂಡ ಆ ಜಯಂತಿಗೆ ಎಲ್ಲರೂ ಕೂಡ ಭಾಗವಹಿಸದೇ ಇರ್ತಕ್ಕಂಥದ್ದು ಅದನ್ನು ಕೂಡ ನಾವೆಲ್ಲ ಗಮನಿಸಿ ಈ ಒಂದು ದಾರ್ಶನಿಕರು ಅವ್ರು ಯಾವುದೇ ಒಂದು ಜಾತಿಗೋ ಮತ್ತು ಒಂದು ಸಮಾಜಕ್ಕೋ ಸೀಮಿತ ಅಲ್ಲ, ಅವರೆಲ್ಲರಿಗೂ ಕೂಡ ನಾಡಿನ ಒಂದು ಒಳ್ಳೆಯದಿಗಾಗಿ ಅವರೆಲ್ಲರೂ ಕೂಡ ಶ್ರಮಿಸಿದಂಥವ್ರು. ಅಂಥವ್ರ ಜಯಂತಿಗಳನ್ನ ನಾವು ಸಂಕುಚಿತವಾಗಿ ಭಾವನೆಯಲ್ಲಿ ನೋಡಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ನಾವೆಲ್ಲ ಒಂದು ಸರ್ವ ದಾರ್ಶನಿಕ ಜಯಂತ್ಯೋತ್ಸವ ಅಂತಕ್ಕಂಥದ್ದನ್ನ ಪ್ರಥಮವಾಗಿ ಇಡೀ ದೇಶದಲ್ಲೂ ಕೂಡ ಎಲ್ಲೂ ಮಾಡಿಲ್ಲ, ರಾಜ್ಯದಲ್ಲೂ ಕೂಡ ಎಲ್ಲೂ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿದಾಗ ಖಂಡಿತ ಎಲ್ಲರೂ ಕೂಡ ಮೆಚ್ಚಿ, ಎಲ್ಲ ಪಕ್ಷದವರು ಮತ್ತು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಕೂಡ ಮೆಚ್ಚಿ ಇಲ್ಲ ಹಾಗೆ ಮಾಡೋಣ ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದರು. ಈಗ ಸುಮಾರು 50ರಿಂದ 52 ಜಯಂತಿಗಳಿದ್ದಾವೆ. ಜೊತೆಯಲ್ಲಿ 50 ಜಯಂತಿ ಇದೆ ಮತ್ತು 34 ಸಮಾಜ ಒಳಗೊಂಡಂಥ 50 ಜಯಂತಿಗಳಿದೆ. ಆ ಎಲ್ಲ ಜಯಂತಿಗಳನ್ನು ಕೂಡ ಎಲ್ಲ ಸಮಾಜದವರು ಕೂಡ ಒಟ್ಟಾಗಿ ಸೇರಿ ಒಂದು ನಾವು 26ನೇ ತಾರೀಕು ಮಾಡಬೇಕು ಅಂತಕ್ಕಂಥ ತೀರ್ಮಾನನ ಎಲ್ಲರೂ ಕೂಡ ಮಾಡಿದ್ವಿ. 26ನ ಆಯ್ಕೆ ಯಾಕೆ ಮಾಡ್ಕೊಂಡ್ವಿ ಅಂತಂದರೆ, 26 ಒಂದು ವಿಶೇಷವಾದ ದಿನ, ನಮಗೆಲ್ಲ ಸಂವಿಧಾನ ಸಮರ್ಪಣೆ ಆದ ದಿನ ನವೆಂಬರ್ 26. ಆದ್ದರಿಂದ ಯಾವುದೇ ಒಂದು ವರ್ಗದ ಇಲ್ಲ ಒಂದು ಜಯಂತಿ ದಿನ ಮಾಡಿದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಅಭಿಪ್ರಾಯ ಬರ್ಬೋದೇನೋ ಅಂತಕ್ಕಂಥ ಆಲೋಚನೆಯಲ್ಲಿ ಎಲ್ಲರೂ ಸೇರಿ ಈ ಸಂವಿಧಾನದ ಅಡಿನಲ್ಲೇ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಸಂವಿಧಾನದ ಸಮರ್ಪಣೆ ದಿನ ನಾವು ಮಾಡಿದ್ರೆ ಸೂಕ್ತ ಅಂತಕ್ಕಂಥ ಅಭಿಪ್ರಾಯಕ್ಕೆ ಎಲ್ಲರೂ ಬಂದು ಒಮ್ಮನಸ್ಸಿನಿಂದ ಎಲ್ಲರೂ ಕೂಡ ಒಪ್ಪಿ ಶಾಶ್ವತವಾದ ಒಂದು ಬದುಕು ಕೂಡ ಈ ಜಯಂತಿ ಹೆಸರಿನಲ್ಲಿ ಆಗಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಮಹಾತ್ಮ ಗಾಂಧಿಯವರ ಪುತ್ಥಳಿನ ಇಲ್ಲಿ ತಾಲೂಕು ಕಚೇರಿ ಒಳಗಡೆ ಅನಾವರಣ ಮಾಡೋದು ಕೂಡ ಆಲೋಚನೆ ಮಾಡಿದ್ವಿ. ಕಂಚಿನ ಪುತ್ಥಳಿಗಳು ಈಗಾಗಲೇ ತಯಾರಾಗ್ತಾ ಇದೆ. 26ಕ್ಕೆ ಅದು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಈಗಾಗಲೇ ಸನ್ನದ್ಧವಾಗಿದೆ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದು ನೆನಪಿಗೋಸ್ಕರ ಖಂಡಿತ ಶಾಶ್ವತವಾದ ಒಂದು ಬದುಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಆಲೋಚನೆ. ಈ ಕಾರ್ಯಕ್ರಮವನ್ನು ಇವತ್ತು ಬೆಳಗಿಂದನೂ ಕೂಡ ನಾವು ಎಲ್ಲ ಸಮಾಜದವರು ಎಲ್ಲ ದಾರ್ಶನಿಕರ ಭಾವಚಿತ್ರಗಳನ್ನು ಕೂಡ ಅವರವರ ಸಮಾಜದವ್ರಿಗೂ ಕೂಡ ಕೊಟ್ಟಿದ್ದೇವೆ. ಅದನ್ನು ಅವರು ಇದರಲ್ಲಿ ಟ್ಯಾಬ್ಲೋ ಮುಖಾಂತರ ಬರಲಿಕ್ಕೂ ಕೂಡ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಅದೆಲ್ಲ ಕೂಡ ತೀರ್ಮಾನ ಎಲ್ಲರನ್ನು ಕೂರಿಸ್ಕೊಂಡೇ ನಾವು ಮಾಡಿದ್ವಿ. ಹಿಂದೆ ಮುಖ್ಯಮಂತ್ರಿಗಳನ್ನ ಕೂಡ ಕರಿಬೇಕು ಅಂತ ಮಾಡಿದ್ವಿ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ವೇಳೆ ನಿಗದಿ ಆಗದೇ ಇದ್ದುದರಿಂದ ಜಿಲ್ಲಾ ಮಂತ್ರಿಗಳ ಮತ್ತು ಜಿಲ್ಲಾ ಲೋಕಸಭಾ ಸದಸ್ಯರ ಎಲ್ಲರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.